ಒಬ್ಬ ರೈಟರ್ ಆಗಿ ಒಬ್ಬ ಕಥೆಗಾರನಾಗಿ ದುಡ್ಡು ಮಾಡ್ಲಿಕ್ಕೆ ಸಿನಿಮಾ ಮಾಡೋದಲ್ಲ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ನಾವು ಗುಮ್ಟಿ ಚಿತ್ರತಂಡದಿಂದ ಇಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬಹಳಷ್ಟು ವರ್ಷಗಳ ಹಿಂದೆ ನಮಗೊಂದು ಕನಸಿತ್ತು ಅಂತ ಹೇಳಿದ್ರೆ ತಸ್ಮೈ ಪ್ರೊಡಕ್ಷನ್ ಅನ್ನುವಂಥ ಸಂಸ್ಥೆ ಪ್ರಾರಂಭವಾಗುವ ಮೊದಲು ನಮಗೊಂದು ಕನಸಿತ್ತು ಅಂತ ಹೇಳಿದ್ರೆ ನಮ್ಮ ಈ ಕರಾವಳಿ ಭಾಗದಲ್ಲಿರುವಂಥ ಈ ವಿಶೇಷವಾಗಿರುವಂಥ ಕುಡುಬಿ ಜನಾಂಗದ ಹೋಳಿ ನೃತ್ಯದ ಬಗ್ಗೆ ಜಗತ್ತಿಗೆ ಅಂತ ಹೇಳಿದ್ರೆ ರಾಜ್ಯದ ಹೊರಗಡೆ ಕೂಡ ಪರಿಚಯ ಮಾಡಿಸ್ಬೇಕು ಅನ್ನುವ ಒಂದು ಯೋಜನೆ ನಾವು ಹಾಕೊಂಡಿದ್ವಿ ಅಂತ ಹೇಳ್ಬೋದು. ಆ ಯೋಜನೆ ಬಹಳಷ್ಟು ವರ್ಷಗಳ ನಂತರ ಈಗ ಸಫಲ ಆಗಿದೆ ಅಂತ ಹೇಳ್ಬೋದು. ಕಳೆದ 2 ದಿನಗಳ ಹಿಂದೆ ಅಷ್ಟೇ ಇಲ್ಲಿ ನಾವು ಈ ಚಿತ್ರದ ಟ್ರೈಲರ್ ಅನ್ನ ಕೂಡ ರಿಲೀಸ್ ಮಾಡಿದ್ವಿ. ಅದೀಗ ರಾಜ್ಯದಾದ್ಯಂತ ಜನರು ನೋಡಿ ಅದಕ್ಕೆ ಬಹಳಷ್ಟು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ನಾವೀಗ ಗುಮ್ಟಿ ಚಿತ್ರತಂಡದವರು ಈಗ ಅದೇ ಕುಡುಬಿ ಸಮುದಾಯ ಜನರ ಮಧ್ಯದಲ್ಲಿ ಪುಷ್ಯನ್ನ ಅಂತ ಹೇಳಿದ್ರೆ ಯಾರೂ ಮಾಡದ ಪ್ರಯತ್ನವನ್ನ ನೀವು ಮಾಡಿದ್ದೀರಿ ಅನ್ನುವಂಥ ಮಾತುಗಳು ಅವ್ರು ಹೇಳ್ತಾ ಇದ್ದಾರೆ. ಅವರ ಅನಿಸಿಕೆಗಳನ್ನ ಅವ್ರು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಿದ್ದಾರೆ ಅಂತ ಹೇಳ್ಬೋದು. ಚಿತ್ರದ ನಾಯಕ ನಟನಾಗಿರುವಂಥ ಮತ್ತೆ ನಿರ್ದೇಶಕರಾಗಿರುವಂಥ ಸಂದೇಶ್ ಶೆಟ್ಟಿ ಆಜ್ರಿ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ನಾಯಕಿ ನಟಿ ವೈಷ್ಣವಿ ನಾಡಿಗ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಜೊತೆಗೆ ಗುಮ್ಟಿ ಅನ್ನುವ ಕತೆ ಹುಟ್ಟಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಆ ಸಮುದಾಯದ ಎಲ್ಲ ಪ್ರಮುಖರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸರ್, ಈಗ ಈ ಗುಮ್ಟಿ ಅನ್ನುವ ಪ್ರಯತ್ನ ನಾವು ಪ್ರಾರಂಭ ಮಾಡುವಾಗ ನಿಮ್ಗೆ ಏನು ಅನಿಸಿತ್ತು ಅನ್ನುವಂಥ ಪ್ರಶ್ನೆ ನಮ್ದು. ಗುಮ್ಟಿ ಎನ್ನುವಂತಹ ಒಂದು ಏನು ಫಿಲ್ಮನ್ನು ತಸ್ಮೈ ನಿಮ್ಮ ಬ್ಯಾನರ್ ಅಡಿಯಲ್ಲಿ ಮಾಡ್ತಾ ಇದ್ದೀರಿ, ಆವಾಗ ಒಂದಿಷ್ಟು ಆರಂಭದಲ್ಲಿ ನಮ್ಮ ನಿರ್ದೇಶಕರು ಸಮುದಾಯದ ಒಂದು ಸಭೆ ಇತ್ತು, ಅದಕ್ಕೆ ಆಗಮಿಸಿದರು. ಆವಾಗ ಒಂದಿಷ್ಟು ಗೊಂದಲಗಳು ಉಂಟಾದವು. ಸರಿಯಾದಂಥ ಒಂದು ಕ್ಲಾರಿಟಿ ನಮ್ಮ ಸಮುದಾಯದಲ್ಲಿ ಇರಲಿಲ್ಲ. ಒಂದಿಷ್ಟು ಅನುಮಾನದ ಬೀಜಗಳಿದ್ದು. ಕಾರಣ ಇಷ್ಟೇ, ಈ ಹೋಳಿ ಎನ್ನುವಂಥದ್ದು, ಗುಮ್ಟಿ ಎನ್ನುವಂಥದ್ದು ವರ್ಷದ ಎಲ್ಲ ಸಮಯದಲ್ಲಿ ಮಾಡ್ತಾ ಇಲ್ಲ. ವರ್ಷದ ಪಾಲ್ಗುಣ ಮಾಸದಿಂದ ಏಕಾದಶಿಯಿಂದ ಹುಣ್ಣಿಮೆ ತನಕ ಪ್ರತಿ ವರ್ಷ ಮಾಡುವಂಥ ಒಂದು 5 ದಿವಸ ನಡೆಯುವಂಥ ಒಂದು ಆಚರಣೆ. ಬಹಳ ಮುಖ್ಯವಾಗಿ ಇದಕ್ಕೂ ಬಹಳ ಹಿನ್ನೆಲೆ ಇದೆ. ಅದಕ್ಕಿಂತ ಮೊದಲು ನಾವು ಈ ಕುಡುಬಿ ಅನ್ನೋ ಒಂದು ಏನು ಪದವನ್ನು ನೀವು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದೀರಿ, ಅದ್ರ ಬಗ್ಗೆ 1-2 ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕುಡುಬಿ ಅಂದರೆ ಅರ್ಥಾತ್ ಅದರ ಮೂಲ ನಾಮಧೇಯ ಕುಡುಮಿ ಅಂತ ಹೇಳಿದರೆ ಕೃಷಿ ಸಂಬಂಧಿತವಾದಂಥ ಪದ. ಈ ಸಮುದಾಯ ಎನ್ನುವಂಥದ್ದು ಕೃಷಿ ಆಧಾರಿತ ಜೀವನ ಪದ್ಧತಿಯನ್ನು ಹೊಂದಿರುವಂಥ ಸಮುದಾಯ. ಭಾಳ ಮೂಲತಃವಾಗಿ ಈ ಸಮುದಾಯ ತನಗೆ ಬೇಕಾದಂಥ ಎಲ್ಲ ಅವಶ್ಯಕತೆಗಳನ್ನು ತಾನೇ ಪೂರೈಸಿಕೊಳ್ಳುವಂಥ ಒಂದು ಸಮುದಾಯ. ಅದು ಕೃಷಿ ಉಪಕರಣಗಳಿರ್ಬೋದು, ತನಗೆ ಬೇಕಾದಂಥ ತನ್ನ ಹಬ್ಬ ಆಚರಣೆಗಳಿರ್ಬೋದು ಅಥವಾ ಹೋಳಿ ಇರ್ಬೋದು, ಸಂಬಂಧಪಟ್ಟ ಬಹುತೇಕ ಎಲ್ಲ ಪರಿಕರಗಳನ್ನು ತನಗೆ ಬೇಕಾದನ್ನು ತಾನೇ ತಯಾರಿಸಿಕೊಳ್ಳುವಂಥ ಒಂದು ಕೌಶಲ್ಯಭರಿತವಾದಂಥ ಸಮುದಾಯ ಕುಡುಬಿ ಸಮುದಾಯ. ಭಾಳ ಮುಖ್ಯವಾಗಿ ಗುಮ್ಟಿ ಬಗ್ಗೆ ಹೇಳುವುದಾದರೆ, ಈ ಗುಮ್ಟಿ ಹೋಳಿ ಅನ್ನುವಂಥದ್ದು ವರ್ಷದ ಈ ಕೊಡಿ ತಿಂಗಳು ಅಂತ ಬರ್ತದೆ. ಸಾಧಾರಣ ಈಗ ನವೆಂಬರ್ 15ರ ನಂತರ ಬರುವಂಥದ್ದು ಕೊಡಿ ತಿಂಗಳು ನಮ್ಮ ಕುಂದಾಪುರ ಭಾಗದಲ್ಲಿ. ಕೊಡಿ ತಿಂಗಳಿಂದ ಏನು ಅಟ್ಟದಲ್ಲಿ ಕಟ್ಟಿರ್ತಾರೆ ಈ ಪರಿಕರಗಳು ಮತ್ತು ಡ್ರೆಸ್ಸು ಎಲ್ಲವೂ ಕೂಡ ಅಟ್ಟದಲ್ಲಿರ್ತವೆ. ಅದನ್ನು ಈ ಗುಮ್ಟಿಯನ್ನು ಹೊರಗಡೆ ತೆಗೆದು ಒಂದಿಷ್ಟು ಅದರ ಅಭ್ಯಾಸ ತರಬೇತಿ ಅನ್ನುವಂಥದ್ದು ಪ್ರತಿ ಕೂಡುಕಟ್ಟಿನಲ್ಲಿ ಆಗ್ತದೆ. ಹಾಡುಗಳ ಅಭ್ಯಾಸ, ಗುಮ್ಟಿಯ ಬಡಿತದ ಅಭ್ಯಾಸ ಇವೆಲ್ಲವೂ ನಡೀತದೆ. ಸಾಧಾರಣ ವರ್ಷದ ಮಾರ್ಚ್ನಲ್ಲಿ ಬರುವಂಥದ್ದು ಹಬ್ಬ. ಸಾಧಾರಣ ಅಮಾಸೆ ಅಂತ ಇರ್ತದೆ. ಪಾಲ್ಗುಣ ಮಾಸದ ಅಮಾಸೆ ದಿನ ಈ ಗ್ರಾಮಸ್ಥರೆಲ್ಲರೂ ಕೂಡಿಕಟ್ಟಿನವರೆಲ್ಲರೂ ಒಂದು ಕಡೆ ಸೇರಿಕೊಂಡು ಈ ವರ್ಷದ ಹಬ್ಬದ ಆಚರಣೆಗಳನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಒಂದಿಷ್ಟು ಚರ್ಚೆಗಳಾಗ್ತವೆ. ಅಂದಿನಿಂದ ಈಗ ಸ್ವಲ್ಪ ಅವಧಿ ಕಡಿಮೆ ಆಗಿದೆ. ಹಿಂದಿನಿಂದ ಪರಂಪರೆಯನ್ನು ಕೇಳಿದರೆ ಸುಮಾರು 10 ದಿನ ಈ ಕೋಲಾಟ, ಈ ಹೋಳಿ ಗುಮ್ಟೆ ಬೇರೆ ಸಹ ಹೊಡಿಬೋದು. ಅದರ ಕೋಲಾಟ ಎನ್ನುವಂಥದ್ದು ಅಮಾಸೆಯಿಂದ ಆರಂಭ ಆಗಿ ಹುಣ್ಣಿಮೆ ತನಕ ಕೇವಲ 15 ದಿವಸ ಮಾತ್ರ ಬಳಕೆ ಮಾಡುವಂಥದ್ದು ಕೋಲಾಟ. ಅದರಿಂದ ಅದನ್ನು ಅಭ್ಯಾಸ ತರಬೇತಿ ಮಾಡುವಂಥದ್ದು. ಕೋಲಾಟ ಭಾಳ ಭಿನ್ನ. ಗುಮ್ಟೆ ಆದರೂ ಯಾರು ಹೊಡಿಬೋದು, ಆದರೆ ಕೋಲಾಟ ಎನ್ನುವಂಥದ್ದು ಅಷ್ಟು ಸುಲಭ ಇಲ್ಲ. ಬಹಳ ತಿರುವು ಮುರುವುಗಳನ್ನು ಹೊಂದಿರುವಂಥ ಸಾಧಾರಣ ಸುಮಾರು ನಿರಂತರ ಪ್ರಯತ್ನ ಇದ್ರೆ ಮಾತ್ರ ಆ ಕೋಲಾಟವನ್ನು ಆಡಲಿಕ್ಕೆ ಸಾಧ್ಯ ಆಗ್ತದೆ. ಸರ್, ಈಗ ಒಂದು ಚಿತ್ರರಚನೆ ಹಿಂದೆ ಸ್ಟೋರಿ ಮಾಡೋದು ಅಥವಾ ನಿರ್ದೇಶನಕ್ಕೆ ಹೋಗುವ ಮೊದಲು ಕೂಡ ಸಾಕಷ್ಟು ಪೂರ್ವ ತಯಾರಿಗಳು ಬೇಕು. ಒಂದು ಸಮುದಾಯದ ಚಿತ್ರ ಮಾಡುವಾಗ ದೊಡ್ಡ ಚಾಲೆಂಜ್ ಇರ್ತದೆ.
ಹೇಗೆ ಮಾಡ್ಬೋದು, ಅಥವಾ ಎಲ್ಲರನ್ನ ಒಟ್ಟುಗೂಡಿಸ್ಕೊಂಡು ಹೋಗ್ಬೇಕಾದ ಜವಾಬ್ದಾರಿ ಇರ್ತದೆ ಸರ್. ಅದು ಆ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸಿದ್ರೆ, ಮತ್ತೆ ಈ ಚಿತ್ರಕಥೆಗೆ ಪೂರಕವಾಗಿ ಏನೆಲ್ಲ ನಿಮ್ಗೆ ಸಹಾಯ ಆಯ್ತು, ಮತ್ತೆ ಏನೆಲ್ಲ ಅಡಚಣೆಗಳು ಬಂದು ಅಂತ? ಅಂದ್ರೆ ನಾವು ಮೂಲತಃ ಕರಾವಳಿ ಭಾಗ ಈ ಭಾಗದವರಾಗಿರೋದ್ರಿಂದ, ಪತ್ರಕರ್ತರಾಗಿರೋದ್ರಿಂದ ನಮ್ಗೇನು ಇದು ಹಿಂದೆ ಈ ಸರ್ನ ಮೀಟ್ ಆಗಿದ್ವಿ, ಅವರ ರವಿ ಅಣ್ಣನ ಮತ್ತು ಅಧ್ಯಕ್ಷರನ್ನ, ಮತ್ತೆ ಈ ಹಿರಿಮನೆಯ ಇಲ್ಲಿ ಅಂದ್ರೆ ಕೂಡುಕಟ್ಟು ಅಂತ ಹೇಳಿ ಒಂದು 48 ಎಷ್ಟು ಸರ್ ಅದು 46 ಕೂಡುಕಟ್ಟು ಅಂತ ಎಂತೋ ಇತ್ತು. ಆ 46 ಕೂಡುಕಟ್ಟಲ್ಲಿ ನಾವು ಫಸ್ಟ್ ಅಲ್ಲಿ ಹಿರಿಮನೆ ಅಲ್ಲಿ ಅಲ್ಲಿ ಸಮುದಾಯ ಭವನಕ್ಕೆ ಬಂತು. ಅದಾದ್ಮೇಲೆ ಇಲ್ಲಿ ಇವ್ರನ್ನ ಹತ್ರ ಕೂತ್ಕೊಂಡು ಮಾತಾಡ್ತು. ಅಂದ್ರೆ ಇವರು ಜನಪದ ಒಂದು ಕಲಾ ತಂಡ ಇದು. ನಾವು ಇವ್ರ ಜೊತೆಗೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೇವೆ. ಯಾಕಂದ್ರೆ ಒಂದು ಸಮುದಾಯವನ್ನ ನಾವು ಸಿನಿಮಾ ಮಾಡ್ಬೇಕಾದ್ರೆ ನಾವು ಬೇರೆ ಜನಾಂಗದವರಾಗಿರೋದ್ರಿಂದ ನಮಗೆ ಅಲ್ಲಿಯ ಆಗು ಹೋಗುಗಳ ಬಗ್ಗೆ ಮತ್ತೆ ಒಂದು ಆಚರಣೆಯ ಬಗ್ಗೆ ನಮ್ಗಷ್ಟು ಗೊತ್ತಿರೋದಿಲ್ಲ. ನಾವು ಮೇಲ್ನೋಟಕ್ಕೆ ಎಲ್ಲೋ ಪತ್ರಕರ್ತರಾಗಿಯೋ ಇಲ್ಲ ಒಬ್ಬ ನಿರ್ದೇಶಕನಾಗಿಯೋ ಒಬ್ಬ ಕಥೆಗಾರನಾಗಿಯೋ ಒಬ್ಬ ಬರಹಗಾರನಾಗಿಯೋ ಅದನ್ನ ನಾನು ವರ್ಣನೆ ಮಾಡಬೇಕಾದ್ರೆ ಅದ್ರದ್ದು ಮೂಲ ವಿಚಾರಗಳು ನನಗೆ ಗೊತ್ತಿರಬೇಕಾಗಿ, ಹಾಗಾಗಿ ಮಾಸ್ಟರ್ ಸಿಕ್ಕಿದ್ರು. ಮತ್ತೆ ಮಾಸ್ಟರ್ ಜೊತೆಗೆ ಸಮುದಾಯ ಭವನದಲ್ಲಿ ಒಂದಿಷ್ಟು ಹಿರಿಯರು ಸಿಕ್ಕಿದ್ರು. ಅದೇ ಮಾಸ್ಟರ್ ಆವಾಗ ಹೇಳ್ದಂಗೆ ಒಂದಿಷ್ಟು ಗೊಂದಲ ಇತ್ತು ಅವತ್ತು ನಾವು ಡಿಸ್ಕಷನ್, ನೀವು ಬಂದಿದ್ರಿ ಅನ್ಸುತ್ತೆ, ನಾವೆಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡುವಾಗ ಸಿನಿಮಾ ಎಂತಕ್ಕೆ ಅನ್ನುವ ವಿಚಾರನೂ ಕೂಡ ಇತ್ತು. ಇವತ್ತು ಅವರಿಗೆ ಖುಷಿ ಆಗ್ತಿತ್ತು, ಅಂದ್ರೆ ಸಿನಿಮಾ ಎಂತಕ್ಕೆ ಅಂತ ಅವರಿಗೆ ಗೊತ್ತಾಗ್ತಾ ಇತ್ತು, ಖುಷಿ ಆಗ್ತಾ ಇತ್ತು. ಅದು ಎಲ್ಲರಿಗೂ ಖುಷಿಯಾಗೋ ವಿಚಾರ. ಟ್ರೈಲರ್ ರಿಲೀಸ್ ಆಗಿದೆ. ಬಟ್ ಸಾಧಕ ಬಾಧಕಗಳು ನಮ್ಗೆ ಹೆಂಗಿತ್ತು ಅಂತ ಹೇಳಿದ್ರೆ, ಹೀರೋಗೆ ಈ ಕಾಸ್ಟ್ಯೂಮ್ ಹಾಕ್ಬೇಕಿತ್ತು ನಮ್ಗೆ. ನಾವು ಹೀರೋ ಕಾಸ್ಟ್ಯೂಮ್ ಹಾಕ್ಬೇಕಂತ ರವಿ ಅಣ್ಣನ ಹತ್ರ ಕಾಸ್ಟ್ಯೂಮ್ ಹಾಕ್ಬೇಕಲ್ಲ, ಎಂತ ಮಾಡೋದು ಅಂತ ಕೇಳಿದ್ವಿ. ಆವಾಗ ಇವರು ಕಲಾ ತಂಡದವ್ರು ನಮ್ಗೆ ಸಿಗ್ಲಿಲ್ಲ. ಅವಾಗ ಇಲ್ಲ, ನೀವು ಸಿನಿಮಾ ಮಾಡ್ದಿರೋ ಅಡ್ಡಿಲ್ಲ, ನಮ್ ಕಾಸ್ಟ್ಯೂಮ್ ಹಾಕ್ಲಿಕ್ಕಿಲ್ಲ ಅಂತ ಹೇಳಿ ಒಂದು ಟೀಮ್ ಜೊತೆ ಅಲ್ಲೆಲ್ಲ ಇದಾಯ್ತು. ಆವಾಗ ನಾನು ಕೇಳಿದೆ, ಯಾಕೆ ಕಾಸ್ಟ್ಯೂಮ್ ಹಾಕೋಕಿಲ್ಲ ಕೇಳಿದ್ರೆ, ಅದು ವರ್ಷಕ್ಕೆ ಒಂದೇ ಸಲ ನಾವು ಆ ಗುಮ್ಟಿಯನ್ನ ಹೊರಗೆ ತೆಗೆಯುವುದು, ಆ ವರ್ಷಕ್ಕೆ ಒಂದ್ಸಲ ಗುಮ್ಟಿಯನ್ನ ವೇಷ ಹಾಕೋದು ಕೂಡ ಹೊರಗೆ ತೆಗೆದು ಆ ವೇಷ ಹಾಕೋದು. ಬಟ್ ಇನ್ನೊಂದು ಏನಂತ ಹೇಳಿದ್ರೆ, ನಾವು ಅದರ ಬಗ್ಗೆ ಶ್ರದ್ಧೆ ಭಕ್ತಿ ಇಟ್ಕೊಂಡು ನಾನ್ ವೆಜ್ ತಿಂದೆ, ಕಾಲಿಗೆ ಚಪ್ಪಲ್ ಹಾಕದೆ, ಮಲ್ಲಿಕಾರ್ಜುನನ ಪೂಜೆ ಮಾಡ್ಕೊಂಡು ಅದ್ರದ್ದು ಪದ್ಧತಿ ಇತ್ತು. ಆ ಪದ್ಧತಿ ನಿಮ್ ಮಾಡೋಕತ್ತ. ಅದು ಅಲ್ಲದೆ ಮತ್ತೆ ಬೇರೆಯವರು ಕೂಡ ಅದು ವೇಷ ಹಾಕುವುದು, ನಾವು ಸಂಪ್ರದಾಯಬದ್ಧವಾಗಿ ಪೂಜೆ ಮಾಡಿದ ವೇಷ ಹಾಕುವುದು ಅಷ್ಟು ಸೂಕ್ತವಲ್ಲ ಅನ್ನೋದು ಅವ್ರ ನಂಬಿಕೆ. ಆ ನಂಬಿಕೆಯನ್ನ ನಾವು ರೆಸ್ಪೆಕ್ಟ್ ಮಾಡಿ ನಾವೇನ್ ಮಾಡ್ತಂತ ಹೇಳಿದ್ರೆ ಆ ಸೀನನ್ನೇ ಚೇಂಜ್ ಮಾಡ್ತೀವಿ. ಕ್ಲೈಮ್ಯಾಕ್ಸ್ ಅಲ್ಲಿ ಏನ್ ಹೀರೋ ಬರ್ಬೇಕಿತ್ತು, ಆ ಸೀನು ವೇಷಭೂಷಣ ಹಾಕೊಂಡು ಬರ್ಬೇಕಿತ್ತು, ಆ ಸೀನನ್ನು ನಾವು ಕಟ್ ಮಾಡ್ತು. ನಿಮ್ಮ ಇಡೀ ಸಮುದಾಯದ ಜೊತೆಗೆ ನಾವು ಸೇರ್ಕೊಂಡು ಅದರಲ್ಲಿ ನೃತ್ಯ ಮಾಡ್ಬೇಕಿತ್ತು, ಆ ಸೀನ್ ಕಟ್ ಆಯ್ತು. ಇದೆಲ್ಲವೂ ಕೂಡ ನಮ್ಗಾಗಿರುವಂತ ಒಂದು ಡ್ರಾಬ್ಯಾಕ್. ಅಂದ್ರೆ ನಮ್ಗೆ ಇನ್ನೂ ಸಿನಿಮಾವನ್ನ ಅದ್ಭುತವಾಗಿ ತೋರಿಸ್ಲಿಕ್ಕೆ ಅವಕಾಶ ಇರೋದೇ ಆ ಸೀನ್ಗಳಲ್ಲಿ. ಅದನ್ನ ಕಟ್ಟಿ ಕೊಡ್ಲಿಕ್ಕೆ ನಮ್ಗೆ ಆಗ್ಲಿಲ್ಲ. ಆ ಕಟ್ಟಿ ಕೊಡ್ಲಿಕ್ಕೆ ಆಗದೆ ಇದ್ದಾಗ ನಾವೆಂತ ಮಾಡ್ತಂತ ಹೇಳಿದ್ರೆ, ಏನ್ ಮಾಡುದು, ಲಾಸ್ಟಿಗೆ ಹೀರೋ ಅಂದ್ರೆ ಲಾಸ್ಟ್ ಒಂದು ಟ್ಯಾಗ್ ಲೈನ್ ಇದೆ ನಮ್ದು, ಪೀಳಿಗೆ ಬದಲಾದರೂ ಕೂಡ ಸಂಪ್ರದಾಯಕ್ಕೆ ಕೊನೆ ಇಲ್ಲ ಅನ್ನೋ ಒಂದು ಟ್ಯಾಗ್ ಲೈನ್ ಇತ್ತು. ಬಟ್ ವೇಷ ಹಾಕ್ಲೇಬೇಕಲ್ಲ, ನಮ್ಗೆ ಜನರಿಗೆ ಕನ್ವೆ ಮಾಡ್ಬೇಕಲ್ಲ. ಅಂದ್ರೆ ಅವನು ತಂದೆ ಮಗನ ಮತ್ತೆ ಕಾಶಿ ಮಲ್ಯ ಜೊತೆ ಆ ಸಂಘರ್ಷಗಳು ಏನಿದೆಯೋ ಅದನ್ನು ಹೊರತುಪಡಿಸಿ ಆದ್ಮೇಲೆ ಆ ವರದಿಗಾರನ ಹೋರಾಟಕ್ಕೆ ಒಂದು ಅಂತ್ಯ ಬೇಕು. ಇದೆಲ್ಲದಕ್ಕೂ ಕೂಡ ನಾವು ಆಲೋಚನೆ ಮಾಡಿಕೊಂಡು ಈ ಜನಪದ ತಂಡವನ್ನ ಭೇಟಿಯಾಗಿ ಅವ್ರು ಈ ವೇಷವನ್ನ ಹಾಕ್ಬಹುದು ನೀವು ಅಂತ ಹೇಳಿದಾಗ ನಾವು ಅದನ್ನ ಹಾಕಿ ಒಂದು ಸೀನನ್ನ ಕ್ರಿಯೇಟ್ ಮಾಡ್ಕೊಂಡ್ವಿ. ಬಟ್ ಅದ್ಭುತವಾಗಿ ಸಿನಿಮಾ ಬಂತು, ಮತ್ತೆ ಖುಷಿ ಆಯ್ತು. ಮತ್ತೆ ಇದು ನಮ್ಮ ಪ್ರಯತ್ನ ಅಲ್ಲ, ಇಡೀ ನಿಮ್ಮ ಸಮುದಾಯದವರು ಸಾಥ್ ಕೊಟ್ಟದಾಗಿ, ನಿಮ್ಮ ಹಿರಿಯರು ನಮಗೆ ನಾಲೆಜ್ ಕೊಟ್ಟದಾಗ್ಲಿ, ಮೊನ್ನೆ ಬೆಂಗಳೂರಿಗೆ ಇವರೆಲ್ಲ ಟ್ರೈಲರ್ ಲಾಂಚಿಗೆ ಬಂದು ಇವರೆಲ್ಲ ನಮ್ಮ ಜೊತೆ ಸಾಥ್ ಕೊಟ್ಟು ಅಲ್ಲಿ ಗುಮ್ಟಿ ಹೊಡೆದು ಅಲ್ಲಿ ಒಂದು ನೃತ್ಯ ರೂಪಕವನ್ನ ಮಾಡಿ ಇದೆಲ್ಲ ಮಾಡಿದ್ರು. ಅದಕ್ಕೋಸ್ಕರ ತುಂಬಾ ಚೆನ್ನಾಗಾಯ್ತು. ಮತ್ತೆ ಇನ್ನೊಂದು ಎಂತ ಅಂತ ಹೇಳಿದ್ರೆ, ನಾವೆಲ್ಲರೂ ಕುಂದಾಪುರ ಭಾಗದವರು, ನಮ್ಮ ನಾಯಕಿ ಮಾತ್ರ ಶಿವಮೊಗ್ಗದವರು. ಈಗ ನಾನು ಅಶ್ವಥ್, ನಾನು ಇವ್ರಿಗೆ ಕೇಳೋದು, ನಿಮ್ಗೆ ಏನ ಅನುಭವ ಅನ್ಸುತ್ತೆ? ನಾನು ಅದೇ ಕೇಳಲಿಕ್ಕೆ ಹೊರಟೆ. ಯಾಕಂತ ಹೇಳಿದ್ರೆ, ನೀವು ಶಿವಮೊಗ್ಗದವರು ಅಂತ ಹೇಳಿದ್ರೆ ಮಲೆನಾಡಿನವರು. ಮಲೆನಾಡಿನಲ್ಲಿ ಅಲ್ಲಿ ಈ ಸಂಪ್ರದಾಯಗಳಿರ್ಬೋದು, ಆಚರಣೆಗಳು ತುಂಬಾ ವಿಶಿಷ್ಟವಾಗಿರ್ತದೆ. ಹೋಳಿ ಅಂತ ಹೇಳಿದ್ರೆ ಅಲ್ಲಿ ಬೇರೆ ಕಾನ್ಸೆಪ್ಟೇ ಇರ್ಬೋದು. ಅಲ್ಲಿನ ಕಾನ್ಸೆಪ್ಟಿಗೂ ಮತ್ತೆ ಇಲ್ಲಿನ ಕಾನ್ಸೆಪ್ಟಿಗೆ ಏನು ವಿಶೇಷ, ಮತ್ತೆ ಈ ಚಿತ್ರವನ್ನ ನೀವು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಏನು ಕಾರಣ ಅಂತ? ನನಗೆ ಹೋಳಿನಲ್ಲಿ ನಾನು ಹುಟ್ಟಿದಾಗಿಂದ ನೋಡಿರೋದು ಬಣ್ಣ, ಯಾವುದು ಕಲರ್ಫುಲ್, ಅದನ್ನ ನಾನು ನೋಡಿದ್ದೀನಿ. ಆದ್ರೆ ಬಣ್ಣ ಇಲ್ದೇನು ಈ ತರ ಒಂದು ಆಚರಣೆ ಇದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಮತ್ತೆ
ಆಯ್ಕೆ ಮಾಡ್ಕೊಳ್ಳೋದಿಕ್ಕೆ ಅಂತ ಅಂದ್ರೆ ಕಲಾತ್ಮಕ ಸಿನಿಮಾ, ಆರ್ಟ್ ಫಿಲ್ಮ್ ಅಂತ ಅಂದ್ರೆ ನನಗೆ ಮುಂಚೆಯಿಂದನೂ ಒಂಥರ ಇಷ್ಟ. ಯಾಕೆ ಅಂದ್ರೆ ಏನೋ ಒಂದು ಹೊಸದ್ ಕಲಿಬಹುದು. ಯಾವುದೋ ಒಬ್ಬ ವ್ಯಕ್ತಿ ಬಗ್ಗೆ ಆಗ್ಲಿ, ಒಂದ್ ಸಂಸ್ಕೃತಿ ಬಗ್ಗೆ ಆಗ್ಲಿ, ಒಂದ್ ಜಾಗದ ಬಗ್ಗೆ ಆಗ್ಲಿ, ಏನೋ ಒಂದು ವಿಶೇಷವಾಗಿ ಆ ಸಿನಿಮಾದಲ್ಲಿ ಇರತ್ತೆ. ಇದು ನನ್ನ ಮೊದಲನೇ ಚಿತ್ರ. ಅದು ನಾನು ಗುಮ್ಟಿನಲ್ಲಿ ಅಂದ್ರೆ ಈ ಗುಮ್ಟಿ ಸಿನಿಮಾದಲ್ಲಿ ಈ ತರ ಒಂದು ಸಂಸ್ಕೃತಿ ಬಗ್ಗೆ, ಹೊಸ ಸಂಸ್ಕೃತಿ ಬಗ್ಗೆ ತಿಳ್ಕೊಂಡು ಮಾಡ್ತಾ ಇರೋದು ನನಗೆ ತುಂಬಾನೇ ಖುಷಿ ಇದೆ. ಸೊ ಸ್ವಲ್ಪ ಟೀಮ್ ವರ್ಕ್ ಇಷ್ಟ ಆಯ್ತು. ಟೀಮ್ ವರ್ಕ್ ಇಷ್ಟ ಆಯ್ತು. ಮತ್ತೆ ಈಗ ಮೊದಲನೇ ದಿನದಿಂದ ಇವತ್ತಿನ ದಿನದ ತನಕನೂ ಒಂದು ಹೊಸ ಅನುಭವ. ಪ್ರತಿ ಸತಿನೂ ನಾನು ಈ ಸಿನಿಮಾದಲ್ಲಿ ಕೆಲಸ ಮಾಡಿದಾಗ ಅದೊಂದು ಹೊಸ ಅನುಭವ. ಅಂದ್ರೆ ನಿಮಗೆ ಕಮರ್ಷಿಯಲ್ ಸಿನಿಮಾ ಮಾಡುವಾಗ ಈ ಡಿಸ್ಕಷನ್ ಎಲ್ಲ ಈ ಗದ್ದಿ ಬೈಲಲ್ಲಿ ಕೂತ್ಕೊಂಡು ಆ ಗುಂಪಿ ಇಟ್ಕೊಂಡು ಈ ರೀತಿ ಎಲ್ಲ ಸಿಗ್ಲಿಕ್ಕೆ ಕಷ್ಟ ಆಗುತ್ತೆ. ಇಲ್ಲಿ ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ಈ ಬೆಂಗಳೂರು ರಾಜಧಾನಿಯಲ್ಲಿರುವವರಿಗೆ ಇಲ್ಲಿನ ಕರಾವಳಿ ಆಚರಣೆಗಳು ಅಂತ ಹೇಳಿದ್ರೆ ಕೇವಲ ಕಂಬಳ ಮತ್ತು ಯಕ್ಷಗಾನ ಮಾತ್ರ ಅನ್ನೋ ಕಲ್ಪನೆ. ಬಟ್ ನಿಮ್ಮದು ಒಂದು ಈ ಕಲರ್ಫುಲ್ ಅಂದರೆ ಕಲ್ಲರ್ ಇದೆ, ಆದರೆ ಬಣ್ಣದ ಎರಚಾಟ ಇಲ್ಲ, ಆ ಥರದ ಒಂದು ಪ್ರದರ್ಶನ ಮಾಡಿದ್ರಿ ಬೆಂಗಳೂರಲ್ಲಿ. ಹೇಗೆ ಪ್ರತಿಕ್ರಿಯೆಗಳು ಹೇಗೆ ಬಂದು ಅಂತ, ಹೇಗೆ ಜನ ಹೇಗೆ ಖುಷಿ ಪಟ್ರ ಹೇಗೆ ಅಂತ? ನಾವು ಇವರು ಫಿಲ್ಮ್ ಮಾಡೋದು ಭಾಳ ಖುಷಿ ಒಂದು ಲೆಕ್ಕ. ಮತ್ತೆ ಫಿಲ್ಮಲ್ಲಿ ನಮ್ಮದೊಂದು ಜನಾಂಗದ ಒಂದು ಬಗ್ಗೆ ಆಗು ಹೋಗೋಳು ಅಥವಾ ನಮ್ದು ಜನರ ಪರಿಸ್ಥಿತಿ ಇದೆಲ್ಲ ಒಂದು ತೋರಿಸಿದೆ ಆಲ್ಮೋಸ್ಟ್. ಅದು ತುಂಬಾ ಖುಷಿ ಆಯ್ತು. ಇನ್ನೊಂದ್ರೆ ಅಲ್ಲಿ ನಮ್ಗೆ ಹೋದಾಗ ನಾವು ಎಣಿಸ್ಕೊಂಡಿರಲಿಲ್ಲ. ಅಲ್ಲಿ ಬೆಂಗಳೂರಲ್ಲಿ ಹೋಗುವಾಗ ನಾವಂದ್ರೆ ಈ ನಮ್ಮ ಹೋಳಿ ಅಂತ ಹೇಳಿದ್ರೆ, ಈಗ ಮಾಸ್ಟರ್ ಹೇಳಿದ್ರು, ಹೋಳಿ ಅಂದ್ರೆ ನಾವು ಮುಂಚಿನ ಶಾಸ್ತ್ರಬದ್ಧವಾಗಿ ಮಾಡ್ತೀವಿ. ಯಾಕಂದ್ರೆ ನಾವು ಶಾಸ್ತ್ರದಲ್ಲಿ ನಾವು ಕುಡುಬಿ ಜನಾಂಗ ಅಂದ್ರೆ ಕಷ್ಟಪಟ್ಟು ದುಡಿ ಜನಾಂಗ ಅಂತ ಮುಂಚಿನ ಗೊತ್ತಿಲ್ಲ. ಒಂದು ಇನ್ನೊಂದು ದೇವ್ರನ್ನ ಬಹಳ ನಂಬುವ ಜನಾಂಗ ಅಂದ್ರೆ ಕುಡುಬಿ ಜನಾಂಗ. ಆಯ್ತಾ, ನಾವು ಸಹ ನಮ್ಮವರು ನಮ್ಮ ಹಿರಿಯರೆಲ್ಲರೂ ತುಂಬಾ ನಂಬ್ಕೊಂಡೆ ಮಾಡೋರು ಎಲ್ಲ ಮಾಡುತ್ತಾರೆ. ನಾವೇನಂದ್ರೆ ಈ ಹೋಳಿ ಈ ನಮ್ಮ ಜನಪದ ಕಲಾತಂಡ ಯಾಕೆ ಹುಟ್ಕೊಂತ ಫಸ್ಟ್ ಒಂದು ಪಾಯಿಂಟ್ ಅಂದ್ರೆ, ಜನಪದ ಕಲಾತಂಡ ಯಾಕೆ ಹುಟ್ಕೊಂತಂದ್ರೆ ಈಗಿನ ಜನರೇಷನ್ ಹೆಂಗಂತ ಹೇಳಿದ್ರೆ, ಮಾಸ್ಟರ್ ಹೇಳ್ದಂಗೆ ಕೊಡಿ ತಿಂಗಳು ಆದ್ಮೇಲೆ ತೆಗಿತ್ತು ಮಾಡತ್ ಸರಿ ಮಾಡ್ತಾ ಇತ್ತು ಎಲ್ಲರೂ. ಅದು ಒಂದು ಆ ಹೋಳಿಗೆ 5 ದಿನ 20 ಫ್ರೀ ಮಾಡಿ ಬರೋದೇ ಕಷ್ಟ ಜನರಿಗೆ. ಯಾಕಂದ್ರೆ ಹೊಟ್ಟೆ ಪಾಡಿ ಬೇರೆ ಕಡೆ ಹೋಗಿರ್ತಾರೆ, ಬರೋದೇ ಕಷ್ಟ ಆಗುತ್ತೆ. ಆ ಟೈಮ್ ಮಾಡೋಕ್ ಆಗ್ತಿಲ್ಲ. ಇನ್ನೊಂದು ಕಲೆ ಹಿಂಗೆ ನಶಿದ ಹೋಗ್ತಿರೋದು ಒಂದ್ ಸೈಡ್ ಇಂದ. ಒಂದ್ ನಮ್ದು ಇನ್ನೊಂದು ಏನಂದ್ರೆ, ಇದು ನಮ್ಮ ಕಲೆ ನಮ್ಮಲ್ಲೇ ಉಳಿಬಾರ್ದು. ಈಗ ಉದಾಹರಣೆ ಯಕ್ಷಗಾನ ಹೇಳಿದ್ರೆ, ಈಗ ಕರಾವಳಿ ಭಾಗದ ಯಾವ ಕಡೆ ಯಕ್ಷಗಾನ, ಕೋಲ ಮತ್ತೆ ಅದೇ ಹೊರಗೆ ಹೋಗೋದು. ಉದಾಹರಣೆಗೆ ಕಂಬಳ ನಮ್ಮ ಕರಾವಳಿಯಲ್ಲೇ ಇದ್ದಿತ್ತು, ಬೆಂಗಳೂರಿಗೆ ಹೋಯ್ತು. ಅಂದ್ರೆ ನನ್ನ ಅನಿಸಿಕೆ ಹೇಳಿದೆ, ನಮ್ಮ ಟೀಮ್ ಅನಿಸಿಕೆ, ನಾವು ಒಬ್ಬರು ಅನಿಸಿಕೆ ಅಲ್ಲ. ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕು, ನಾವು ಒಂದು ಟೀಮ್ ಕರೆದು ಮಾತಾಡಿ ಆಯ್ತಾ. ಮತ್ತೆ ಅದು ನಾವೀಗ ಇದನ್ನ ಮಾಡ್ಬೇಕಾದ್ರೆ ಮುಂಚೆ ನಮಗೂ ಇದರಲ್ಲಿ ತುಂಬಾ ಇದಿತ್ತು. ಯಾಕಂದ್ರೆ ವರ್ಷದಲ್ಲಿ ಒಂದ್ಸರಿ ಮಾಡೋದು, ಬೇರೆ ಟೈಮ್ ಮಾಡೋದಿಲ್ಲ. ನಾವು ಹೇಗೆ ಮುಂದೋದ್ರೆ ಹೇಗೆ, ಯಾಕಂದ್ರೆ ನಮ್ಮಲ್ಲಿ ನಾವು ಹೋಳಿ ದೇವ್ರೊಂದೊಂದು ದರ್ಶನ ಎಲ್ಲ ಆಗುತ್ತೆ, ಅದ್ರಲ್ಲಿ ಕೇಳ್ತೀವಿ. ಆಮೇಲೆ ಪ್ರಸಾದ ತೆಗೆದು ನೋಡ್ತು. ಅಂದ್ರೆ ಅದ್ರ ಸರಿ ಆದ್ರೆ ಮಾಡುವ, ಇದನ್ನ ಸಮಸ್ಯೆ ಆದ್ರೆ ಬೇಡ. ಇಲ್ಲ ಅಂದ್ರೆ 1 ವರ್ಷ ಟೈಮ್ ಇಡುವ, ನಮ್ಮ ಅನಿಸಿಕೆ 1 ವರ್ಷ ಗ್ಯಾಪ್ ಇಡುವ. 1 ವರ್ಷದಲ್ಲಿ ಏನೋ ಸಮಸ್ಯೆ ಬಂದ್ರೆ ಕ್ಲೋಸ್ ಮಾಡೋದು. ಯಾಕಂದ್ರೆ ನಮ್ಮಿಂದ ತೊಂದರೆ ಆಗಬಾರ್ದು, ಅದು ಸ್ಟಾಪ್ ಮಾಡಿದ್ರೆ ಮಾತಾಡ್ಕೊಂಡು ಮಾಡಿ. ಲಿಟ್ ಐಟಮ್ ಇತ್ತಲ್ಲ, ಇದು ಯಾವ ವಸ್ತು ಹೋಳಿ ಸಂಬಂಧಪಟ್ಟದಿಲ್ಲ ಇಲ್ಲಿಗ. ಇದು ನಮ್ಮ ಕಲಾತಂಡ ಸಂಬಂಧಪಟ್ಟ ಮಾತ್ರ ಇತ್ತು. ಯಾಕಂದ್ರೆ ಈಗ ಸಪರೇಟ್ ಇದನ್ನೀಗ ಈ ವಸ್ತು ಹೋಳಿ ಹಬ್ಬ ಯೂಸ್ ಮಾಡೋದು ಇಲ್ಲ, ಹೋಳಿ ಹಬ್ಬ ಇದಕ್ಕೆ ಯೂಸ್ ಮಾಡೋದು ಇಲ್ಲ, ಅಥವಾ ಈ ವಸ್ತು ಅದರೊಟ್ಟಿಗೆ ಸೇರಿಸೋದು ಇಲ್ಲ. ಯಾಕಂದ್ರೆ ಈ ವಸ್ತು ನಾವು ಯಾರು ಮನೆ ಒಳಗೆ ತಗೊಂಡೋದಿಲ್ಲ. ನಮ್ಮಲ್ಲೂ ಸಹ ಈ ವಸ್ತು ಇದ್ರು ಸಹ ಇದಕ್ಕೆ ಸಪರೇಟ್ ಸೆಡ್ ಮಾಡಿ ಇದನ್ನ. ಯಾಕಂತ ಹೇಳಿದ್ರೆ ಈಗ ಮಾಸ್ಟರ್ ಹೇಳ್ದಂಗೆ ಈಗ ಸ್ಟಾರ್ಟಿಂಗ್ ಸ್ವಲ್ಪ ಗೊಂದಲ ಆಯ್ತು ಅಂತೇಳಿ, ಆ ತರ ಗೊಂದಲ ಆಯ್ತು. ನಾ ಈ ಸಂಘ ನಮ್ಮ ವೇಷದಲ್ಲೂ ಗೊಂದಲ ಆಯ್ತು. ಯಾಕಂದ್ರೆ ಕೆಲವರಿಗೆ ಇನ್ನೂ ಒಂದು ಕನ್ಫ್ಯೂಷನ್, ಯಾಕಂದ್ರೆ ಅವ್ರು ಹೋಳಿ ಇದನ್ನ ಯೂಸ್ ಮಾಡ್ತಾರ, ಹೋಳಿ ಗುಮ್ಟಿನ ಯೂಸ್ ಮಾಡ್ತಾರ ಅಂದ್ರೆ ಇರ್ಬೋದು. ಅದೇ ಇವತ್ತಿಗೆ ಹೋಳಿ ಗುಮ್ಟಿ ನಾವು ತೆಗೆದಿಲ್ಲ, ಅದು ಇನ್ನೂ ಪ್ಯಾಕಿಂಗ್ ಹಾಗೆ. ಇನ್ನೀಗ ಅದು ತೆಗಿಬೇಕಾದ್ರೆ ಮಾಸ್ಟರ್ ಹೇಳಿದ್ರಿ, ನಮ್ಮ ನಾಡ್ದು ಕೊಡಿ ತಿಂಗಳು ಬಂತಲ್ಲ, ಕೊಡಿ ತಿಂಗಳು ಅಂತಾನೆ ತೆಗೆದು ಎಲ್ಲ. ಇದು ಖಾಲಿ ನಿಮ್ಮ ಕಲಾ ಪ್ರದರ್ಶನಕ್ಕೋಸ್ಕರ ತೆಗೆದಿದ್ದ. ನಮ್ಮ ಅನಿಸಿದ್ರೆ ನಮ್ಮ ಕಲೆ ನಮ್ಮ ಹತ್ರ ಉಳಿಬಾರ್ದು, ಅಂದ್ರೆ ಹೊರ ಜಾಗ ಸಿಗ್ಬೇಕು. ಹಾಗೆ ಈಗ ಎಂತ ಅಂದ್ರೆ ಹೇಳ್ರೆ, ಇವರು ಇನ್ನೊಂದು ರವಿ ಸರ್, ಈಗ ನಾನು ಜಿಲ್ಲಾಧ್ಯಕ್ಷರಲ್ಲಿ ಒಂದು ಮಾತು ಕೇಳೋದು ಸರ್. ಈಗ ಒಂದು ಸಂಪ್ರದಾಯದ ವಿಚಾರದಲ್ಲಿ ಟಚ್ ಮಾಡ್ಲಿಕ್ಕೆ ಹೋದ್ರೆ, ಅಥವಾ ಸಿನಿಮಾ ಮಾಡ್ಲಿಕ್ಕೆ ಹೋಗ್ಬೋದು, ಅಥವಾ ನಾವು ಸುದ್ದಿ ಮಾಡ್ಲಿಕ್ಕೆ ಹೋದಾಗ ಕೂಡ ನೋಡಿದ್ದೇವೆ, ತುಂಬಾ ಸೂಕ್ಷ್ಮ ವಿಚಾರ ಆಗಿರ್ತದೆ. ಬಟ್ ನೀವು ಅವರನ್ನು ನಮ್ಮನ್ನು ವೆಲ್ಕಮ್ ಮಾಡಿಕೊಂಡ ರೀತಿ ಇದೆಯಲ್ಲ, ಚಿತ್ರತಂಡವನ್ನು ವೆಲ್ಕಮ್ ಮಾಡಿಕೊಂಡ ರೀತಿ ನಾವು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಒಂದು ಸ್ಮೂತ್ ಆಗಿ ನೀವು ವೆಲ್ಕಮ್ ಮಾಡಿದ್ರಿ, ಮಾಡಿ ಬನ್ನಿ ನಾವು ನಿಮ್ಮ ಜೊತೆ ನಿಲ್ತೇವೆ ಅಂತ ಹೇಳಿದ್ರಿ. ಇವಾಗಲೂ ಟ್ರೈಲರ್ ರಿಲೀಸ್ ಆಗಿದೆ, ನಿಮ್ಮ ಮನೆಯದೇನೋ ಒಂದು ಕಾರ್ಯಕ್ರಮ ಆಗಿದೆ, ಅಥವಾ ನಿಮ್ಮ ಮನೆ ಏನೋ ಫಂಕ್ಷನ್ ಆಗಿದೆ, ನಿಮ್ಮ ಮನೆಯಿಂದ ಟ್ರೈಲರ್ ರಿಲೀಸ್ ಆಗಿದೆ ಅನ್ನೋ ರೀತಿಯಲ್ಲಿ ನೀವು ಒಂದು ಅಭೂತಪೂರ್ವವಾದ ಹಬ್ಬದ ವಾತಾವರಣ ಇದೆ, ಸಹಕಾರ ಕೊಡ್ತಾ ಇದ್ರಿ. ಈಗ ಇಲ್ಲಿ ಬಂದು ನಾವು ಸೆಟಪ್ ಮಾಡ್ಲಿಕ್ಕೂ ಕೂಡ ನೀವು ಹೇಗೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ರಿ ಅಂತ ಹೇಳಿದ್ರೆ, ನಿಮ್ದು ಏನೋ ಒಂದು ಜಾತ್ರೆ ಆಗ್ತಿದೆ ಅನ್ನೋ ಇದೆ ಸರ್. ಅದು ಈ ನಮ್ಮ ಕಾನ್ಸೆಪ್ಟ್ ನಿಮ್ಮ ಮುಂದೆ ತಂದಾಗ ನಿಮ್ಗೆ ಅದು ಹೇಗೆ ಅನಿಸ್ತು ಏನು ಅಂತ?
ನಮಗೆ ಒಂದು ಈ ಕಾನ್ಸೆಪ್ಟ್ ಅನ್ನು ಸಂದೇಶ್ ಶೆಟ್ಟಿ ಅವರು ಹಂಚಿಕೊಂಡಾಗ ನಮ್ಗೆ ಖುಷಿ ಆಯ್ತು. ನಾವು ಕಲಾ ತಂಡದವರು ಪ್ರದರ್ಶನ ಮಾಡ್ತಾ ಇದ್ರು, ಜೊತೆಯಲ್ಲಿ ಚಲನಚಿತ್ರ ಆದಾಗ ಇದು ಬರೀ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟದಲ್ಲ ರಾಜ್ಯ ಮಟ್ಟದಲ್ಲಿ ಹಬ್ಬಬೇಕು, ಆ ನಿಟ್ಟಿನಲ್ಲಿ ಜನರಿಗೆ ಎಲ್ಲರಿಗೂ ಗೊತ್ತಾಗಬೇಕು, ಆ ನಿಟ್ಟಿನಲ್ಲಿ ಒಂದು ಸಾಕಷ್ಟು ಪ್ರಚಾರ ಸಿಗ್ಬಹುದು, ಆ ನಿಟ್ಟಿನಲ್ಲಿ ನಾವು ಸಂದೇಶ್ ಶೆಟ್ಟಿ ಮಾತಾಡಿದ್ದೇವೆ. ಅವಾಗ ನಾವೇನು ಜಿಲ್ಲಾ ಸಂಘದ ಅಧ್ಯಕ್ಷನಾಗಿ ಮಾತ್ರ ತೀರ್ಮಾನ ತಗೊಳ್ಬಾರ್ದು, ನಮ್ಮ ಒಂದು ಸಂಘಟನೆಯ ಪದಾಧಿಕಾರಿಗಳಿದ್ರು, ಮುಖಂಡರಿದ್ರು, ಸಾಕಷ್ಟು ಚರ್ಚೆ ಮಾಡುವ, ಅಲ್ಲಿ ಚರ್ಚೆ ಆಗಿ ಒಂದು ಫೈನಲ್ ಆಗುವಾಗ ಏನು ಗೊಂದಲ ಆಗ್ಬಾರ್ದು. ಏನೋ ಒಂದು ಗೊಂದಲ ಸೃಷ್ಟಿ ಆದ್ರೆ ಕ್ಲಿಯರಿಟಿ ಮಾಡ್ಕೊಂಡು ಮುಂದುವರಿಯುವ ಅಂತೇಳಿ ಸಂದೇಶ್ ಶೆಟ್ಟರ್ನು ನಾವೊಂದು ನಮ್ಮ ಸಂಘದ ಮಹಾಸಭೆ ದಿನ ಕರೆದಿ ಸಾಮಾನ್ಯ ಸಭೆ ಕರೆದಿದ್ದೀವಿ. ಅವಾಗ ಸಾಕಷ್ಟು ಚರ್ಚೆಗಳಾಗಿದ್ದೇವೆ, ಚರ್ಚೆ ಆಗಿ ಒಂದು ಫೈನಲ್ ಆಯ್ತಪ್ಪ, ಖಂಡಿತ ನಮ್ಮೆಲ್ಲ ಸಹಕಾರ ಇದೆ, ಎಲ್ಲೆಲ್ಲಿ ಮಾಡ್ಬೋದು ಎಲ್ಲಿ ಮಾಡ್ಬೋದು ಅಂತೇಳಿ ನಾವೊಂದು ನಮ್ಮ ಸುಮಾರು 46 ಕೂಡುಕಟ್ಟುಗಳಲ್ಲಿ ಹೆರಿಮನೆ ಅಂದ್ರೆ ದೊಡ್ಡ ಕುಟುಂಬ ಇರುವಂಥದ್ದು ಒಳಬೈಲು. ಆ ಒಳಬೈಲಲ್ಲಿ ಅಂದ್ರೆ ಈಗ ಸಾಕಷ್ಟು ಜನಸಂಖ್ಯೆ ಜಾಸ್ತಿ ಇರೋ, ಮತ್ತೆ ಆ ಕಲೆಯನ್ನು ಉಳಿಸ್ಕೊಂಡು ಬಂದವರು ಅಲ್ಲಿ ಸಾಂತಾನಾಯ್ಕರ್ ಅಂತ ಹೇಳಿದ್ರು. ಅವ್ರ ಬಗ್ಗೆ ನಾವು ಅಪ್ರಿಶಿಯೇಟ್ ಮಾಡೋದಿದ್ರೆ ಅವರು ಅದ್ಭುತವಾದ ಒಂದು ವೇಷಧಾರಿ ಹೌದು, ಕಲೆಯಲ್ಲೂ ಹೌದು, ಮತ್ತೆ ಅವರಿಗೆ ಒಂದಿಷ್ಟು ಹುಡುಗರನ್ನು ಹುರಿದುಂಬಿಸುವ ಒಂದು ಛಲ ಇತ್ತು. ಅವ್ರು ಎಲ್ಲ ರೀತಿಯಲ್ಲಿ ಅವ್ರನ್ನ ಅದ್ಭುತವಾಗಿ ಒಂದು ವೆಲ್ಕಮ್ ಮಾಡೋದು, ಮನೆ ಹೋದಾಗ ಆತಿಥ್ಯಗಳು, ಮತ್ತೆ ಯಾರೇ ಇರ್ಲಿ ದ್ವೇಷದ ಮನೋಭಾವನೆ ಇರ್ಲಿಲ್ಲ ಅವರಿಗೆ. ಯಾರು ಬಂದ್ರು ಅವ್ರೆ ಆಯ್ತು ಮಾರ ನಾವು ಮಾತಾಡೋದು ಏನಿತ್ತು ನಮ್ ಪರಿಹಾರ ಮಾಡುವ ಅಂತೇಳಿ ಆ ಛಲ ಇತ್ತು ಅವರಿಗೆ. ಅಂದ್ರೆ ಈ ಕುಟುಂಬವನ್ನು ಅಥವಾ ಇಡೀ ಜನಾಂಗವನ್ನು ಒಂದೆಡೆ ತರುವಂತ ಕೆಲಸ ಅವರಿಂದ ಆಗ್ತಿತ್ತು ಸಾಕಷ್ಟು. ಈಗ ರವಿಯಣ್ಣ ಇದ್ರು, ಅದು ಮುಂಚೂಣಿಯಲ್ಲಿ ಇದ್ರು, ಅವರು ಸ್ವಲ್ಪ ದೊಡ್ಡ ಕುಟುಂಬದವರು, ಅವರೆಲ್ಲ ಇಟ್ಕೊಂಡು ನಾವು ಮಾಡುವಪ್ಪ ಏನಿದ್ರು ನಮ್ಮ ಜನಾಂಗದ ಕಲೆಯನ್ನು ಉಳಿಸಿ ಬೆಳೆಸಬೇಕು, ಸಿನಿಮಾ ಮೂಲಕ ಇನ್ನೂ ಉತ್ತೇಜನ ಬರುತ್ತೆ ಅಂತ. ರವಿಯಣ್ಣ, ನಿಮ್ದು ಹೆರಿಮನೆಯಲ್ಲಿ ನಾವು ಬಂದು ಶೂಟಿಂಗ್ ಮಾಡ್ತು, ನೀವು ಕೂಡ ತುಂಬಾ ಸಹಕಾರ ಮಾಡ್ರಿ ನಮಗೆ. ಬಟ್ ನಿಮ್ಗೆ ಏನ್ ಅನ್ಸ್ತು ಸರ್ ಆ ಸಿನಿಮಾ ಮಾಡುವಾಗ ಮತ್ತು ನಾವೆಲ್ಲ ಬಂದು ಶೂಟ್ ಮಾಡುವಾಗ? ನಿಮ್ದು ಆ ಟೈಮಿಗೆ ಹೋಳಿ ಹಬ್ಬದ ಆಚರಣೆಯಲ್ಲಿದ್ರಿ, ನೀವು ಕೂಡ ಎಲ್ಲ ಬ್ಯುಸಿ ಇದ್ರಿ, ನಿಮ್ಗೆ ಏನ್ ಅನ್ಸ್ತು ಸರ್? ಫಸ್ಟ್ ಆಫ್ ಆಲ್ ನಾವು ಗುಮ್ಟಿ ತಂಡದವರಿಗೆ ತುಂಬ ಧನ್ಯವಾದ ಹೇಳಬೇಕು. ಏಕಂತ ಹೇಳಿದ್ರೆ ಈ ನಮ್ಮ ಈ ಹೋಳಿ ಸಂಪ್ರದಾಯವನ್ನು ನಾವು ಈ ಕಡೆ ಮಾತ್ರ ನೋಡಿದ್ದೀವಿ, ಕರಾವಳಿ ಭಾಗದಲ್ಲಿ ಮಾತ್ರ ಇದು ಚೆನ್ನಾಗಿ ನಡೀತಾ ಇತ್ತು ಕೆಲವರಿಗೆಲ್ಲ ಗೊತ್ತಿದ್ದವರಿಗೆ. ಇದನ್ನ ನಾವು ರಾಜ್ಯ ಮಟ್ಟಕ್ಕೆ ತಗೊಂಡಿದ್ವಿ. ಅದು ಇದಕ್ಕಿಂತ ಮೊದಲೇ ನಾವು ರಾಜ್ಯ ಮಟ್ಟಕ್ಕೆ ನಮ್ಮ ರಾಜ್ಯಕ್ಕೆಲ್ಲ ನಾವು ಕಳಿಸಿದ್ವಿ. ರಾಜ್ಯದಿಂದ ಇವಾಗ ದೇಶಕ್ಕೂ ಒಂದು ನೀವು ಪ್ರಚಾರ ಮಾಡಿದ್ರಿ. ದೇಶದಿಂದ ಔಟ್ಸೈಡ್ ಅನ್ನು ಇಂಟರ್ನ್ಯಾಷನಲ್ ಲೆವೆಲ್ ತನಕ ಇವಾಗ ಹೋಗೋದು ಸಾಧ್ಯತೆ ಅಂತ 100% ಇದೆ. ಇದು ನಮ್ಮ ಗುಮ್ಟಿ ತಂಡಕ್ಕೆ ತುಂಬ ಧನ್ಯವಾದ ಹೇಳ್ತಾ ಇದ್ರಿ. ಫಸ್ಟ್ ಆಫ್ ಆಲ್ ಇದು ಏನಂತ ಹೇಳಿದ್ರೆ, ನಮ್ಮ ನಿರ್ದೇಶಕರು ನಮ್ಮ ಸಂದೇಶ್ ಅಣ್ಣವರು ಅವರು ಬಂದಿದ್ರು ನಮ್ಮ ಮನೆಯಲ್ಲಿ. ನಾವು ಸ್ವಲ್ಪ ಭಾರಿ ಬ್ಯುಸಿ ಆಗಿದ್ದೀವಿ ಆ ಟೈಮಲ್ಲಿ. ಬಟ್ ಈ ಫಿಲಮ್ ತೆಗಿಬೇಕಂದ್ರೆ ಹೇಳಿದ ತಕ್ಷಣ ನಾವೇನು ಮಾಡಿದ್ವಿ, ನಮ್ಮ ಅಧ್ಯಕ್ಷರನ್ನ ಕೇಳಿದ್ವಿ, ಜಿಲ್ಲಾಧ್ಯಕ್ಷರನ್ನ, ಏನು ಮಾಡೋದು ನಿಮ್ಮಲ್ಲಿ ಏನಾರು ಒಂದು ಎಲ್ಲ ಕೂಡಿ ಅಂದ್ರೆ ಇವ್ರದ್ದು ಒಂದು ಪದಾಧಿಕಾರಿಗಳೆಲ್ಲ ಇರ್ತಾರೆ, ಏನು ಮಾಡೋದು ಅಂತ ಕೇಳಿದ ತಕ್ಷಣ ನಾವೆಲ್ಲ ಒಂದು ಸಭೆ ಕರಿತೀವಿ. ಕರೆದಿದ ತಕ್ಷಣ ನಿಮ್ದು ಏನು ಅಂತ ಹೇಳ್ಬಿಟ್ಟು ನಮಗೆ ಹೇಳಿ ಅಂತೇಳಿ ಇಮಿಡಿಯೇಟ್ ಅವರು ಅದಕ್ಕೆ ವ್ಯವಸ್ಥೆ ನಮ್ಮ ಅಧ್ಯಕ್ಷರೆಲ್ಲ ಮಾಡಿದ್ದಾರೆ. ಫಸ್ಟ್ ನಮ್ಮ ನಾಡು ಮಾಸ್ಟ್ರು ಇವರೆಲ್ಲ ಇದ್ದಾರಲ್ಲ, ಫಸ್ಟ್ ಕೇಳಬೇಕಲ್ಲ ನಾವು. ಒಂದೇ ಸಲ ನಮ್ಮಲ್ಲೇ ಬಂದಿದ ತಕ್ಷಣ ನಮ್ದಂದ್ರೆ ಈ ಸಂಪ್ರದಾಯ, ಈಗ ನಾಡು ಮಾಸ್ಟರ್ ಹೇಳಿದರು ಮೊದಲಿಂದ ವರ್ಷಕ್ಕೆ ಒಂದೇ ಸಲ ಅದು ಮಾಡಿಸೋದು. 5 ದಿನ ನಾವು ಆಚರಣೆ ಮಾಡ್ತೀವಿ. 5 ದಿನ ಆಚರಣೆ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ವೇಷ ಕಟ್ಟಿದ್ರ ಮೇಲೆ 5 ದಿನ ನಾವು ಸ್ನಾನ ಮಾಡೋದಿಲ್ಲ. ನಂಬ್ತೀರ? 1 ದಿನ ನೀವು ಸ್ನಾನ ಮಾಡಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ನಮ್ಮ ಬೆವರಲ್ಲಿ ಬಂದು 5 ದಿನ ಅಷ್ಟೇ ನಮ್ಮ ಜನಾಂಗದವರು ವೇಷ ಕಟ್ಟಿ ಕುಣಿತಾರೆ. ಎಷ್ಟು ಬೆಳಿಗ್ಗೆ ಸಾಯಂಕಾಲ ರಾತ್ರಿ 12-1 ಗಂಟೆ ತನಕ ನಾವು ಕುಣಿತೀವಿ. ಬೆಳಗಿನ ಜಾವ 7 ಗಂಟೆ ಸ್ಟಾರ್ಟ್ ಮಾಡಿ, ಮಿಡ್ಲಲ್ಲಿ ಇರೋದು ಒಂದು 3-4 ಗಂಟೆ. ಮತ್ತೆ ಅದರಲ್ಲಿ ಒಂದು ಮೊದ್ಲಿನ ಸಂಪ್ರದಾಯ ಇತ್ತು. ಈ ಮೇಯ್ನ್ ಇದ್ದವರು ಒಂದು ಮೊರ್ಕಾರ ಮತ್ತು ಅವ್ರಿಗೆ ಗುಮ್ಟ್ಕಾರ ಅದನ್ನ ಒಂದು ಪದಾಧಿಕಾರಿಗಳಿರ್ತಾರೆ. ಅವರಿಗೆ ಒಂದ್ಸಲ ನಾವು ನಮ್ಮ ಇದರಿಂದ ಕುಟುಕಟ್ಟಿಂದ ಹೊರಗಡೆ ಹೋದ್ರ ಮೇಲೆ ಮತ್ತು ಒಳಗಡೆ ಬರಬೇಕು. ಅಷ್ಟೊತ್ತಿಗೆ ಅವರು ಆ ವೇಷನ ಮುಂಡಾಸ್ ಅನ್ನೋದು ಅದು ತೆಗಿಯೋ ಹಂಗೆಲ್ಲ. ಈಗ ಏನು ಮಾಡ್ತಿದ್ವಿ, ನಮಗೆ ಇವಾಗ ಮೊದ್ಲಿನವರಿಗೆ ಅವರಿಗೆ ಅದು ಭಾರಿ ತಾಳ್ಮೆ ಇತ್ತು. ನಮ್ಗೆ ಇವಾಗ ಹುಡುಗರು ಮಕ್ಕಳಿಗೆ ಈಗ ತಾಳ್ಮೆ ಅನ್ನೋದು ಇಲ್ವೇ ಇಲ್ಲ, ಹೌದಲ್ವಾ?
ಇವಾಗ ಇದನ್ನು ಅಷ್ಟೇ. ಇವಾಗ ಮತ್ತೆ ಪುನಃ ಹೇಳ್ತಾ ಇದ್ರೆ ಗುಮ್ಟಿ ತಂಡಕ್ಕೆ ಇದು ಏನು ಗೌರವ ಸಲ್ಲಬೇಕಂತ ಹೇಳಿದ್ರೆ, ಈಗ ಇವರು ಈ ಪ್ರಚಾರ ಮಾಡೋದು ಈ ಸಿನಿಮಾದಲ್ಲಿ ನಮ್ಮ ಕುಡುಬಿ ಜನಾಂಗದವರು ಹುಡುಗರೆಲ್ಲ ನೋಡಿ ಮತ್ತೆ ಪುನಃ ಈ ವೇಷನ ಕಟ್ಟಬೇಕಂತ ಹೇಳಿ ಒಂದು ಅದು ಅವ್ರಿಗೆ ಒಂದು ಖುಷಿಯಲ್ಲಿ ಇದು ಬರುತ್ತೆ. ಈ ಇಷ್ಟನೆಲ್ಲ ಇದು ಮಾಡಿಸ್ಬಿಟ್ಟು ನೆಕ್ಸ್ಟ್ ಏನ್ ಮಾಡಿದಾರೆ, ಅವರು ನಮ್ಮ ಮನೇಲಿ ಬಂದಿದ ತಕ್ಷಣ ನನ್ನ ಹತ್ರ ಕೇಳಿದ್ರು, ಆಯ್ತು ಓಕೆ ನಾವು ಅಧ್ಯಕ್ಷರನ್ನ ಎಲ್ಲರನ್ನು ಕೇಳಿದ್ದೀವಿ, ನೀವು ಏನ್ ಬೇಕಾದ್ರೆ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಬಟ್ ಮಾಡೋದಕ್ಕಿಂತ ಮೊದ್ಲೇ ಅಲ್ಲಿ ಸುಮಾರು ಒಂದು ಇದೆಲ್ಲ ನಡೀತು. ಅದನ್ನ ನಾನು ಎಲ್ಲರಿಗೂ ಅವ್ರಿಗೆ ಹೇಳಿದ್ದೀನಿ, ನಮ್ಮ ಈ ಜನಾಂಗದವರಿಗೆ ಅವ್ರಿಗೆ ಏನು ಗೊತ್ತಾ, ನಮ್ಮನ್ನ ಬೇರೆ ಕಡೆ ಏನೋ ಇದಕ್ಕೆ ತೊಂದರೆ ಬರಬಾರ್ದು, ಅದು ನಾವು ದೇವರನ್ನ ಕರೆಕ್ಟ್ ಆಗಿ ನಡೆಸಿ ಆ ದಿನ ಇವರು ನೋಡಿದ್ದಾರೆ, ನಮ್ಮ ದೇವರನ್ನ ಉಂಟು ಮಾಡೋದು ಅದನ್ನೆಲ್ಲ ಮಾಡಿಸಿ ದೇವ್ರದೊಂದು ವಾಕ್ಯ ಕೇಳಿ ಆಮೇಲೆ ನಾವು ಅಲ್ಲಿಂದ ಹೊರಗಡೆ ಹೋಗೋದು. ಒಂದು ಚೂರು ಮಿಸ್ಟೇಕ್ ಇದ್ರೂ ಆ ದೇವರು ಅಲ್ಲಿ ಬರೋದಿಲ್ಲ. ಇವ್ರ ಹತ್ರ ಹೇಳಿದ್ದೀವಿ, ನೀವು ಆ ದಿನದ ಮಟ್ಟಿಗೆ 5 ದಿನದ ಮಟ್ಟಿಗೆ ನೀವು ನಮ್ಮ ಒಳಗಡೆ ಬಂತು ಅಂತ ಹೇಳಿದ್ರೆ ಚಪ್ಪಲ ಹಾಕುವಂಗಿಲ್ಲ, ನಾನ್ ವೆಜ್ ತಿನ್ನುವಂಗಿಲ್ಲ, ಎಲ್ಲ ವಿಷಯ ಹೇಳಿ ಅವರಿಗೆ ಇದನ್ನು ಸ್ಟಾರ್ಟ್ ಮಾಡಿದ್ವಿ. ಭಾರಿ ಖುಷಿ ಆಯಿತು. ಫಸ್ಟ್ ದಿನ ಬಂದಿದ್ರು, ಎಲ್ಲ ತಗೊಂಡು ಹೋಗಿದ್ರು. ಲಾಸ್ಟ್ ದಿನ ನಮ್ಮಲ್ಲಿ ನಾವು ಸೂರಾಲ್ ಅರಮನೆಗೆ, ನಮ್ದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ, ಅಲ್ಲಿ ಹೋಗ್ತಾ ಇದ್ವಿ. ಇವರು ಬಂದಿಲ್ಲ, ಏನು ಮಾಡೋದು. ಅಲ್ಲಿ ಥ್ರಿಲ್ಲರ್ ಅಂದರೆ ಸೂಪರ್ ಆಗಿ ಒಳ್ಳೆ ತುಂಬ ಜನ. ಹೌದೌದು ಅಧ್ಯಕ್ಷ, ನಾವು ಈ ಸಿನಿಮಾದಲ್ಲಿ ಒಂದು ಹಂತದ ಪ್ರಯೋಗ ಮಾಡಿದ್ದು, ಯಾಕಂದ್ರೆ ಇದು ಈ ಸಂಪ್ರದಾಯ ಮತ್ತೆ ಈ ಸಮುದಾಯ ಅನ್ನೋದು ಸಣ್ಣ ಸಮುದಾಯವಲ್ಲ, ಸಣ್ಣ ಸಂಪ್ರದಾಯನೂ ಅಲ್ಲ. ಇದು ಡೀಪ್ ಆಗಿ ಹೋದಾಗ ಯಾಕಂದ್ರೆ ನಿಮ್ಮ ಹತ್ರ ತಿಳಿದ ಮಾಹಿತಿ, ನಾವು ಅದ್ರ ಬಗ್ಗೆ ಒಂದಿಷ್ಟು ರಿಸರ್ಚ್ ಮಾಡಿದಾಗ, ಗೋವಾದಿಂದ ನೀವು ವಲಸೆ ಬಂದಂಥ ಒಂದು ಸಮುದಾಯ, ಅಲ್ಲಿ ಪೋರ್ಚುಗೀಸರು ದಾಳಿ ಆಗತ್ತೆ. ಆ ದಾಳಿ ಆದಾಗ ನೀವು ಇಲ್ಲಿ ಬಂದು ನೆಲೆ ನಿಲ್ತೀರಿ. ತದನಂತರ ಇಲ್ಲಿ ನಿಮ್ಮ ಸಂಪ್ರದಾಯ, ಮಲ್ಲಿಕಾರ್ಜುನ ಆರಾಧನೆ ಇದನ್ನೆಲ್ಲ ಇಟ್ಕೊಂಡು ನಿಮ್ಮ ಸ್ವಂತ ಕಾಲ ಮೇಲೆ, ಅಂದರೆ ಕೃಷಿ ಪದ್ಧತಿಯನ್ನು ಮಾಸ್ಟರ್ ಹೇಳ್ರಲ್ಲ, ಆ ಕೃಷಿಯನ್ನು ಅವಲಂಬಿತವಾಗಿ ತಮ್ಮದನ್ನ ತಾವೇ ಮಾಡಿಕೊಂಡು, ಅಕ್ಕಿ ಇರ್ಬೋದು, ಭತ್ತ ಇರ್ಬೋದು, ಬೆಲ್ಲ ಇರ್ಬೋದು, ಇವೆಲ್ಲವುದನ್ನ ಕೂಡ ಅಂದ್ರೆ ನಮ್ಮ ಪ್ರತಿನಿತ್ಯದ ದಿನಸಿಗಳಿರ್ಬೋದು, ತಾವೇ ಅದನ್ನ ದುಡಿದು ಮಾಡಿಕೊಂಡು, ಎಲ್ಲೇ ರೇಷನ್ ಅಂಗಡಿಗೆ ಹೋಗದೆ ತರದೆ ತಾವೇ ಮಾಡಿಕೊಂಡಂತ ಕುಟುಂಬ ಇದ್ರೆ ಅದು ನಿಮ್ಮ ಸಮುದಾಯ. ಆ ಸಮುದಾಯದ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳು ಇನ್ನೂ ಕೂಡ ಇದೆ. ನಮಗೂ ಆಸೆ ಇದೆ, ನಮ್ಮ ನಿರ್ಮಾಪಕರಿಗೂ ಆಸೆ ಇದೆ. ಅಂತಂದ್ರೆ ಈ ಸಮುದಾಯದ್ದು ಕೇವಲ ನಾವೊಂದು ಸಾಂಪ್ರದಾಯವನ್ನ ಉಳಿಸ್ಕೊಂಡು ಅದನ್ನ ತಗೊಂಡು ಹೋಗಿ ಒಂದು ಹಂತದಲ್ಲಿ ಈ ಗುಮ್ಟಿಯಲ್ಲಿ ತೋರಿಸಿದ್ದೀವಿ. ಮುಂದಿನ ದಿನದಲ್ಲಿ ಇದರ ಮುಂದಿನ ಭಾಗವಾಗಿ ಈ ಸಮುದಾಯದ ಆಗು ಹೋಗುಗಳಿದೆ ಇನ್ನು. ಅಂದ್ರೆ ಈ ಸಮುದಾಯಕ್ಕೆ ಸರ್ಕಾರದಿಂದ ಏನು ಒತ್ತು ಸಿಗಬೇಕು, ಮತ್ತೆ ಏನೆಲ್ಲ ಸವಲತ್ತುಗಳು ಸಿಗಬೇಕು, ಮತ್ತೆ ಈ ಕಡೆಗಣಿಸಲಾಗ್ತಾ ಇದೆಯಾ ಈ ಸಮುದಾಯವನ್ನ. ಮೊನ್ನೆ ನೀವು ಮಂಗಳೂರಿನಲ್ಲಿ ಇದ್ರ ಬಗ್ಗೆ ಒಂದು ಜಾಥನೆ ಮಾಡಿದ್ರಿ, ಒಂದು ಪ್ರತಿಭಟನೆಯನ್ನೇ ಮಾಡಿದ್ರಿ. ಆ ಹೋರಾಟಗಳನ್ನೆಲ್ಲ ಇಟ್ಟುಕೊಂಡು, ಅಂದ್ರೆ ನಾವು ಮೇಕರ್ ಆಗಿ ಅಲ್ಲ, ಒಬ್ಬ ರೈಟರ್ ಆಗಿ, ಒಬ್ಬ ಕತೆಗಾರನಾಗಿ ದುಡ್ಡು ಮಾಡ್ಲಿಕ್ಕೆ ಸಿನಿಮಾ ಮಾಡೋದಲ್ಲ ಸರ್. ನಮ್ಮ ಸಂಪ್ರದಾಯದ ಬಗ್ಗೆ ಒಂದು ಬೆಳಕು ಚೆಲ್ಲುವಂತ ಪ್ರಯತ್ನ ಕೂಡ ಮಾಡಬೇಕು ಅನ್ನೋದು ನನ್ನ ಒಂದು 3-4 ಈ ಸಿನಿಮಾಗಳಲ್ಲಿ ನಾವು ಈ ಸಿನಿಮಾವನ್ನ ಬೇರೆ ಆಯಾಮದಲ್ಲಿ, ಅಂದ್ರೆ ವರ್ಷಕ್ಕೊಂದಾದ್ರೂ ನಾವು ಟೀಮ್ ಡಿಸ್ಕಸ್ ಮಾಡಿದ್ವಿ, ವರ್ಷಕ್ಕೊಂದಾದ್ರೂ ಆರ್ಟ್ ಸಿನಿಮಾ ಮಾಡ್ಬೇಕು. ನಾವು ಕಮರ್ಷಿಯಲ್ ಸಿನಿಮಾಗಳನ್ನ ಸೈಡಿಗೆ ಇಟ್ಟು ಆರ್ಟ್ ಸಿನಿಮಾ ಮಾಡಬೇಕು ಅನ್ನೋದು ಉದ್ದೇಶ ಇತ್ತು. ಡಿಸೆಂಬರ್ 4 ಸಿನಿಮಾ ರಿಲೀಸ್ ಆದಾಗ ಎಲ್ಲರೂ ನೋಡಿ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ತಿಳ್ಕೊಳಕ್ಕೆ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀವಿ.